ಅವರಿಗೆ ಯಾವುದು ಸುಳ್ಳು ಯಾವುದು ನಿಜ ಅಂತ ಗೊತ್ತು. ಯಾವುದು ಬಟ್ಟಂಗಿ. ರಾಜ್ಕುಮಾರ್ ಯಾವತ್ತೂ ಬಟ್ಟಂಗಿತನವನ್ನ ಹೊಗಳ ಭಟ್ರನ್ನ ಸುತ್ತಮುತ್ತ ಇಟ್ಕೊಂಡವರೇ ಅಲ್ಲ. ಚಿಕ್ಕ ಹುಡುಗ ಆದಾಗಲೇ ಸ್ಟಾರ್. ಅವರು ಜೊತೆ ಮಕ್ಕಳ ಜೊತೆ ಆಡೋಕ್ಕೆ ಸಾಧ್ಯವೇ ಇರಲಿಲ್ಲ ಅವರಿಗೆ. ಶೂಟಿಂಗಿಗೆ ಹೋದಾಗ ಕೂಡ ಡಂಬಲ್ಸ್ ಎಲ್ಲ ತಗೊಂಡು ಹೋಗೋರು. ಅಲ್ಲಿ ಯೋಗಾಭ್ಯಾಸ ಮಿನಿಮಮ್ ಏನನ್ನ ಮಾಡೋರು. ಅವ್ರಿಗೆ ಆಹಾರದ ವಿಷಯದಲ್ಲಿ ಕೂಡ ಅವರು ಅಷ್ಟೇ ಕಟ್ನಿಟ್ಟು. ಅದನ್ನ ನಾನು ನೋಡಿದ್ದೀನಿ. ಅವ್ರ ಅಪ್ಪನ ತರ ಅವ್ರಿಗೂ ನಾನ್ ವೆಜ್ ಅಂದ್ರೆ ಬಹಳ ಇಷ್ಟ. ನಾನ್ ವೆಜ್ ಅಂದ್ರೆ ಬಹಳ ಇಷ್ಟ. ನಾನ್ ವೆಜ್. ಆಮೇಲೆ ಕೆಲವು ಬಹಳ ಪರ್ಟಿಕ್ಯುಲರ್ ಹೋಟ್ಲುಗಳಿತ್ತು. ಚಾಮುಂಡೇಶ್ವರಿಗೆ ಅವ್ರು ಮೈಸೂರಿಗೆ ಹೋದಾಗ ಯಾವಾಗ್ಲೂ ಮೆಟ್ಲು ಹತ್ಕೊಂಡೇ ಹೋದವ್ರು ಅವ್ರು ಯಾವತ್ತೂ ಕೂಡ. ಗುರುವಾರ ರಾಯರ ಮಠಕ್ಕೆ, ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಯಾವತ್ತೂ ತಪ್ಪಿಸ್ತದೆ. 3 ಆಸೆಗಳು ನೆರವೇರದಿದೆ ಹೋಗಿದ್ದವ್ರದ್ದು. ಒಂದು ಪಾರ್ವತಮ್ಮ ರಾಜ್ಕುಮಾರ್ ಮೇಲೆ ಪುಸ್ತಕ ಮಾಡಬೇಕು ಅನ್ನೋದು, ಇನ್ನೊಂದು ಅದೇ ಪ್ರಕೃತಿಯ ಸಿನಿಮಾ ಒಂದು ಮಾಡಬೇಕು ಅನ್ನೋದು, ಶಿವರಾಜ್ ಕುಮಾರ್ ಸಿನಿಮಾ ಒಂದು ನಿರ್ದೇಶನ ಮಾಡಬೇಕು ಅಂತ ಬಹಳ ಆಸೆ. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣಿ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ಆಮೇಲೆ ಅಣ್ಣವರ ಇನ್ನೊಂದು ಗುಣ ಅವ್ರ ಹತ್ರ ಇದ್ದಿದ್ದು ಬಟ್ಟಂಗಿತನ, ಹೊಗಳಿಕೆ, ಇವೆಲ್ಲ ಅವ್ರಿಗೆ ಇಷ್ಟ ಆಗ್ತದೆ ಪುನೀತಿಗೆ. ಅದು ರಾಜ್ಕುಮಾರ್ ಹಾಗೆ ಹೇಳೋರು, ತುಂಬಾ ಅದ್ಭುತವಾಗಿ ಅಭಿನಯಿಸಿದಿರ ಸರ್, ಹಾಗೆಲ್ಲ ಮಾಡಿದಿರ ಅಂದ್ರೆ ಎಲ್ಲ ಇದಪ್ಪ ಪಾತ್ರ ಹೆಂಗಿದೆ ಹೇಳು ನನಗೆ. ಅವರಿಗೆ ಯಾವುದು ಸುಳ್ಳು ಯಾವುದು ನಿಜ ಅಂತ ಗೊತ್ತು. ಯಾವುದು ಬಟ್ಟಂಗಿ. ರಾಜ್ಕುಮಾರ್ ಯಾವತ್ತೂ ಬಟ್ಟಂಗಿತನವನ್ನ ಹೊಗಳ ಭಟ್ರನ್ನ ಸುತ್ತಮುತ್ತ ಇಟ್ಕೊಂಡವರೇ ಅಲ್ಲ. ಅವರು ಅದನ್ನ ಬಹಳ ಸೂಕ್ಷ್ಮವಾಗಿ ಎಲ್ಲಿ ಮುರಿಬೇಕು ಅಂತ ಹೇಳುವವರು. ಆಮೇಲೆ ಬಹಳ ಮಕ್ಕಳ ದಿನಾಚರಣೆ ಬಂದಾಗ ಅವರು ಬಾಲ ನಟನಾದ ಕೂಡ ವಿಶೇಷವಾಗಿ ಮಾಡಿದ ಹಾಗೆ ಮಕ್ಕಳ ದಿನಾಚರಣೆಯನ್ನು ಪುನೀತ್ ಬಹಳ ವಿಶೇಷವಾಗಿ ಆಚರಿಸ್ತಾ ಇದ್ದಾರೆ. ಯಾವಾಗ ಕೂಡ ಎಲ್ಲ ಮಕ್ಕಳನ್ನ ಸೇರಿಸಿ ನವೆಂಬರ್ 14 ಯಾವತ್ತು ಮಾಡುವವರು. ಆಮೇಲೆ ಪುನೀತ್ ಫಿಟ್ನೆಸ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಫಿಟ್ನೆಸ್ ಬಗ್ಗೆ ಅದ್ಭುತವಾಗಿ ವರ್ಕೌಟ್ ಮಾಡೋರು. ಬೆಳಗ್ಗೆ ಅವರು ಒಂದ್ಸಲ ನಂತರ ಹೇಳಿದ್ದಿದೆ, ಕ್ರಾಸ್ ಬಿಟ್ಟು ಮಾರ್ಷಲ್ ಆರ್ಟ್, ಯೋಗ 3 ಮಾಡ್ತೀನಿ ನಾನು. 3 ಇಟ್ಕೊಂಡಿದ್ದೀನಿ. ಒಂದರಲ್ಲಿ ಒಂದನ್ನ ಬೆರೆಸಿ ನನ್ನ ಬಾಡಿ ಫ್ಲೆಕ್ಸಿಬಲ್ ಆಗಿರ್ಬೇಕು ಅಂತ ಅವರು ಇಷ್ಟಪಟ್ಟರು. ಅವರು ಅವ್ರಿಗದೊಂದು ಬಹಳ ಕೊರಗಿತ್ತು. ಅಂದ್ರೆ ನಾನು ಚಿಕ್ಕ ಹುಡುಗ ಆದಾಗ ಚಿನ್ನಿದಾಂಡು ಆಡ್ಲಿಲ್ಲ, ಕ್ರಿಕೆಟ್ ಆಡ್ಲಿಲ್ಲ, ರಸ್ತೆ ಬದಿ ಲಗೋರಿ ಆಡ್ಲಿಲ್ಲ. ಸೊ ಆಡದೆ ಇದ್ದ ಇದನ್ನೆಲ್ಲ ನಾನು ಈ ಫಿಟ್ನೆಸ್ ಅಲ್ಲಿ ಸರಿ ಮಾಡ್ಕೊಳ್ತೀನಿ. ಈಗ ಸಾಮಾನ್ಯಕ್ಕೆ ಮಕ್ಳಿಗೆ ಫಿಟ್ನೆಸ್ ಯಾಕೆ ಬರುತ್ತೆ ಅಂದ್ರೆ ಚಿಕ್ಕವರಾದಾಗ ಲಗೋರಿ ಆಡ್ತಾರೆ, ಬುಗುರಿ ಆಡ್ತಾರೆ, ಮತ್ತೊಂದು ಆಡ್ತಾರೆ. ಪುನೀತ್ಗೆ ಅಂತ ಅವಕಾಶ ಸಿಕ್ಕ ಅಂದ್ರೆ ಅಷ್ಟೊತ್ತಿಗೆ ಸ್ಟಾರ್ ಅವರು. ಚಿಕ್ಕ ಹುಡುಗ ಆದಾಗ್ಲೇ ಸ್ಟಾರ್. ಅವರು ಜೊತೆ ಮಕ್ಕಳ ಜೊತೆ ಆಡೋಕ್ಕೆ ಸಾಧ್ಯವೇ ಇರಲಿಲ್ಲ ಅವ್ರಿಗೆ. ಸೊ ಅವ್ರಿಗೆ ಭುವನ್ ಮೊದಲ ಈ ಥರದ ಗುರು ಯೋಗಕ್ಕೆ. ಆಮೇಲೆ ವೆಂಕಟೇಶು, ರಂಜನ್ನು ಅವರಿಗೆ ಹೇಳ್ಕೊಡ್ತಾ ಇದ್ರು. ಆಮೇಲೆ ಅವರಿಗೆ ಕೊನೆವರೆಗೂ ಶುಗರ್ ಆಗಲಿ, ಬ್ಲಡ್ ಪ್ರೆಷರ್ ಆಗಲಿ, ಈ ಥರದ್ದು ಯಾವ ಸಮಸ್ಯೆಗಳು ಇರಲಿಲ್ಲ. ಬಾಡಿಯನ್ನಷ್ಟು ಹೆಲ್ತಿ ಮಾಡಿದ್ರು. ಆಮೇಲೆ ಅವರು ಶೂಟಿಂಗಿಗೆ ಹೋದಾಗ ಕೂಡ ಡಂಬಲ್ಸ್ ಎಲ್ಲ ತಗೊಂಡು ಹೋಗೋರು. ಅಲ್ಲಿ ಯೋಗಾಭ್ಯಾಸ ಮಿನಿಮಮ್ ಏನನ್ನ ಮಾಡೋರು. 45 ನಿಮಿಷ ಶೂಟಿಂಗ್ ಸಂದರ್ಭದಲ್ಲಿ ಅವರು ಯೋಗವನ್ನ ಮಾಡುವ ಅಭ್ಯಾಸವನ್ನ ಇಟ್ಕೊಳ್ತಾ ಇದ್ರು. ಅವ್ರಿಗೆ ಆಹಾರದ ವಿಷಯದಲ್ಲಿ ಕೂಡ ಅವರು ಅಷ್ಟೇ ಕಟ್ನಿಟ್ಟು. ಅದನ್ನ ನಾನು ನೋಡಿದ್ದೀನಿ. ಅಂದ್ರೆ ಎಣ್ಣೆ ಪದಾರ್ಥ, ಎಣ್ಣೆ ಜಾಸ್ತಿ ಇದೆ, ಇದನ್ನ ತಿನ್ಬಾರ್ದು, ಈ ಥರದ್ದೆಲ್ಲ ಎಚ್ಚರಿಕೆ ಅವ್ರಿಗೆ ಇದ್ದೇ ಇತ್ತು. ಅವ್ರ ಅಪ್ಪನ ತರ ಅವ್ರಿಗೂ ನಾನ್ ವೆಜ್ ಅಂದ್ರೆ ಬಹಳ ಇಷ್ಟ. ನಾನ್ ವೆಜ್ ಅಂದ್ರೆ ಬಹಳ ಇಷ್ಟ. ನಾನ್ ವೆಜ್. ಆಮೇಲೆ ಕೆಲವು ಬಹಳ ಪರ್ಟಿಕ್ಯುಲರ್ ಹೋಟ್ಲುಗಳಿತ್ತು, ಅಲ್ಲಿಂದಲೇ ತರಿಸ್ಬೇಕು ಅವರಿಗೆ, ಆ ಥರದ್ದು ಇತ್ತು. ಸೊ ಆಲ್ಮೋಸ್ಟ್ ಅಪ್ಪನ ಕ್ವಾಲಿಟೀಸ್ ತುಂಬಾ ಅಳವಡಿಸ್ಕೊಂಡಿದ್ರು 99% ಅಲ್ವಾ? ಹೌದು. ಇನ್ನೊಂದು ಬಹಳ ಮುಖ್ಯವಾಗಿ ಅವರ ತಂದೆ ಅಂತಲೇ ದೇವಭಕ್ತರು. ಹೌದು. ಯಾಕಂದ್ರೆ ಅವರು ಚಿಕ್ಕವರಾದಾಗಲೇ ಶಬರಿಮಲೈಗೆ ಪಾದಯಾತ್ರೆ ಹೋದಂಥವ್ರು. ಚಾಮುಂಡೇಶ್ವರಿಗೆ ಅವ್ರು ಮೈಸೂರಿಗೆ ಹೋದಾಗ ಯಾವಾಗ್ಲೂ ಮೆಟ್ಲು ಹತ್ಕೊಂಡೇ ಹೋದವ್ರು ಅವ್ರು ಯಾವತ್ತೂ ಕೂಡ ಸ್ನೇಹಿತರ ಹತ್ರಕ್ಕೆ. ಆಮೇಲೆ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಅಂತೂ ಬಹಳ ಅಪಾರವಾದ ಭಕ್ತಿ, ನಂಬಿಕೆ, ವಿಶ್ವಾಸ ಎಲ್ಲ ಇತ್ತು. ಆಮೇಲೆ ಇನ್ನೊಂದು ಕೊಪ್ಪಳದ ಅಂಜನಾದ್ರಿ ಬೆಟ್ಟ, ಅಲ್ಲಿಗೆ ಅವರು ಬಹಳ ಹೋಗ್ತಾ ಇದ್ದಾರೆ. ಅದರದ್ದು ವಿಡಿಯೋನೂ ಇದೆ ಸರ್, ಬೆಟ್ಟ ಹತ್ಕೊಂಡು ಹೋಗಿ ಇಟ್ಸ್ ಎ ಪಾಪ್ಯುಲರ್ ವಿಡಿಯೋ. ಹೌದು, ಅಂಜನಾದ್ರಿ ಬೆಟ್ಟ ಎಷ್ಟು ನಿಮಿಷದಲ್ಲಿ ಹತ್ತಬಹುದು ಅಂತೆಲ್ಲ. ಹೌದು. ಆಮೇಲೆ ಅವರಿಗೆ ಬಹಳ ಮುಖ್ಯವಾದ ಇನ್ನೊಂದು ಜಾಗ ಶೃಂಗೇರಿ.
ಶೃಂಗೇರಿ ಶಾರದಮ್ಮನ ಸನ್ನಿಧಿಗೆ ಅವ್ರು ಆವಾಗ ಹೋಗೋರು ಅವರು. ಆಮೇಲೆ ಅವ್ರಿಗದೊಂದು ಬಹಳ ನೆನಪಿತ್ತು, ಶೃಂಗೇರಿಯಲ್ಲಿ ಶೂಟಿಂಗ್, ವಸಂತ ಗೀತದ ಶೂಟಿಂಗ್ ಶೃಂಗೇರಿಯಲ್ಲಿ ಆಗಿತ್ತು. ಅದನ್ನು ನೆನಪು ಮಾಡೋದು ನನ್ನ ಹತ್ರ ಒಂದ್ಸಲ, ನಾನು ಶೃಂಗೇರಿ ಅಂತ ಹೇಳಿದಾಗ ಅದು ನೆನಪು ಮಾಡ್ಕೊಂಡಿದ್ರು. ಸೊ ನಾವು ಅಲ್ಲಿ 3 ದಿನ ಇದ್ವಿ ಶೃಂಗೇರಿನಲ್ಲಿ, ಶೂಟಿಂಗ್ ಎಲ್ಲ ಮಾಡಿದ್ವಿ ಅಂತ. ಸಿದ್ಧಾರೂಢರ ಮಠಕ್ಕೆ ಹೋಗೋರು ಅವರು ಅಷ್ಟೇ ಭಕ್ತಿಯಿಂದ. ಆಮೇಲೆ ಅವರು ಶೂಟಿಂಗ್ ಇಲ್ಲದ ಸಂದರ್ಭದಲ್ಲಿ ಗುರುವಾರ ರಾಯರ ಮಠಕ್ಕೆ, ಶನಿವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಯಾವತ್ತೂ ತಪ್ಪಿಸ್ತಾರಲ್ಲ, ಯಾವತ್ತೂ ಹೋಗ್ತಾ ಇದ್ರು. ಅವ್ರಿಗೆ ಒಂದು ಬಹಳ ಆಸೆ ಇದ್ದಿದ್ದು ತಂದೆಯಂತೆ ಭಕ್ತಿ ಪಾತ್ರ ಮಾಡಬೇಕು ಅಂತ ಹೇಳಿ. ಅವರು ಚಿಕ್ಕವರಾದಾಗ ಕೆಲವು ಭೂಮಿಗೆ ಬಂದ ಭಗವಂತ ಈ ಥರದ ಸಿನಿಮಾಗಳು ಸಿಕ್ತು, ಭಕ್ತ ಪ್ರಹ್ಲಾದ ಸಿಕ್ತು, ಮೇಜರ್ ಸಿಕ್ತು. ಆದ್ರೆ ಆಮೇಲೆ ಅವ್ರಿಗೆ ಹೀರೋ ಆದ್ಮೇಲೆ ಅದು ಒಂದು ನಮ್ಮಲ್ಲಿ ಆ ಥರದ ಭಕ್ತಿ ಪಾತ್ರಕ್ಕೆ ನಾವು ಸುಮ್ಮನೆ ಕಲ್ಪನೆ ಮಾಡ್ಕೊಂಡ್ರು ಭಕ್ತಿ ಪಾತ್ರ ಮಾಡೋ ಕಲಾವಿದ್ರು ಯಾರು ಅಂತ ನಮ್ಗೆ ಹೊಳೆಯಲ್ಲ. ಸೊ ಪುನೀತ್ ಮಾಡಿದ್ರೆ ಅವ್ರಿಗೆ ಇತ್ತು, ಬಹಳ ಸಂತೋಷ ಆಗ್ತಿತ್ತು ಪುನೀತ್ಗೆ. ಆಮೇಲೆ ಕಾರು ಮತ್ತು ಸೈಕಲ್ಗಳ ಬಗ್ಗೆ ಬಹಳ ವ್ಯಾಮೋಹ ಇತ್ತು. ಅವ್ರ ಹತ್ರ ಒಟ್ಟು 12 ಕಾರು 10 ಸೈಕಲ್ಗಳು ಯಾವತ್ತೂ ಇತ್ತು. ಆಮೇಲೆ ಹೊಸ ಕಾರ್ ಯಾವ್ದಾದ್ರು ಬಂದ್ರೆ ಅದನ್ನವರು ನೋಡಿ ಪರ್ಚೇಸ್ ಮಾಡಿ ಮಾಡೋರು. ಅವ್ರಿಗೆ ಬಹಳ ಪ್ರಿಯವಾದದ್ದು ಸೈಕಲ್ನಲ್ಲಿ ಒಂದು ರೌಂಡ್ ಹಾಕಬೇಕು ಮನೆಯಲ್ಲಿ. ನನಗೆ ಬನವಾಸಿ ಇದಾರಲ್ಲ ಅವರು, ಪ್ರಕೃತಿ ಬನವಾಸಿ, ಅವರು ಪುನೀತ್ ಜೊತೆ ಸೈಕ್ಲಿಂಗ್ ಹೋಗೋರಂತೆ. ಅಂದ್ರೆ ನಂದಿ ಬೆಟ್ಟಕ್ಕೆ ಹೋಗಿ ವಾಪಸ್ ಬರೋರಂತೆ. ಅಂದ್ರೆ ಒಂಥರ ಮಾರ್ವೇಶದಲ್ಲಿ ಯಾರು ಗೊತ್ತಾಗದೆ ಸೈಕ್ಲಿಂಗ್ ಯಾವ ಟೈಮ್ ಸಿಗುತ್ತೋ ಸೈಕ್ಲಿಂಗ್ ಹೋಗಿ ನಂದಿ ಬೆಟ್ಟ ಅದು ಇದು ಎಲ್ಲ ರೌಂಡ್ ಹಾಕೊಂಡು ವಾಪಸ್ ಬರೋರು. ಚೆನ್ನಾಗಿದೆ, ಎಂಜಾಯ್ ಮಾಡ್ತಾರೆ. ಬಹಳ ಅವರು ಒಂದ್ಸಲ ಶಿವರಾಜ್ ಕುಮಾರ್ಗೆ ಅವರ ಬರ್ತ್ಡೇಗೆ BMW ಕಾರು ಪ್ರೆಸೆಂಟ್ ಮಾಡಿದ್ರು ಶಿವರಾಜ್ ಕುಮಾರ್. ಅವರಿಗೆ ಇದು ಒಂಥರ ಈಗಿಂದು ಅಂತಲ್ಲ, ಅವ್ರು ಚಿಕ್ಕವರಾದಾಗಿಂದಲೂ ಈ ಆಟದ ಬೈಕ್ಗಳು ಬರುತ್ತಲ್ಲ ಬಹಳ ಇಷ್ಟ. ರಿಮೋಟ್ ಬೈಕ್ಗಳು ಅವ್ರಿಗೆ. ಶೂಟಿಂಗಿಗೆ ಹೋದಾಗ ರಿಮೋಟ್ ಬೈಕ್ಗಳು ಇಟ್ಕೊಂಡು ಹೋಗಿರ್ಬೇಕು. ಅವ್ರಿಗೆ ಮೂಡ್ ಬರ್ಬೇಕು ಅಂದ್ರೆ ಆ ಬೈಕ್ ಎಲ್ಲ ಪ್ಲೇ ಮಾಡೋರು ಅವರು. ಮತ್ತೆ ಎನರ್ಜಿ ತಂದ್ಕೊಡುತ್ತೆ ಅಂತ. ಹೌದು. ಆಮೇಲೆ ಸ್ಪೋರ್ಟ್ಸ್ ಬೈಕ್ಗಳ ಮೇಲೆ ಬಹಳ ವ್ಯಾಮೋಹ ಇತ್ತು. ಸ್ಪೋರ್ಟ್ಸ್ ಬೈಕ್ಗಳನ್ನ ಅವರು ಇಟ್ಕೊಳ್ಳೋರು. ಆಮೇಲೆ ನೀವೇ ಪ್ರಸ್ತಾಪ ಮಾಡಿದ್ರಿ, ಪ್ರಕೃತಿ ಬನವಾಸಿ ಅವರ ಜೊತೆಗೆ ಸೇರಿ ಅವ್ರ ತಂದೆ ಮೇಲೆ ಒಂದು ಪುಸ್ತಕ ಮಾಡಿದ್ರು. 272 ಪುಟಗಳ ಬೃಹತ್ ಪುಸ್ತಕ, ಕನ್ನಡ ಇಂಗ್ಲಿಷ್ 2 ಭಾಷೆನಲ್ಲೂ ಮಾಡಿದ್ರು. 1750 ಅಪರೂಪದ ಫೋಟೋಗಳು ಇರೋ ಪುಸ್ತಕ ಅದು ಕಾಫಿ ಟೇಬಲ್ ಪುಸ್ತಕದಲ್ಲಿ ಇತ್ತು. 2012ರಲ್ಲಿ ಇತ್ತು. 3000 ಕಾಪಿ ಅವಾಗಲೇ ಸೇಲ್, ಒಂದು 6 ತಿಂಗಳಲ್ಲೇ ಸೇಲ್ ಆಗೋಯ್ತು. ಪುನೀತ್ ನಾನೊಂದ್ಸರಿ ಅಷ್ಟೊತ್ತಿಗಾಗಲೇ ಅವ್ರ ಲೆಕ್ಕ ಹಾಕಿದಂಗೆ 60 ಪುಸ್ತಕ ರಾಜ್ಕುಮಾರ್ ಮೇಲೆ ಬಂದ್ಬಿಟ್ಟಿತ್ತು ಇವ್ರ ಪುಸ್ತಕ ಬರುವಾಗ. ಸೊ ಅವರು ಬಹಳ ವಿನಯದಾಗಿ ಒಂದು ಮಾತು ಹೇಳಿದರು, 60 ಪುಸ್ತಕದಲ್ಲಿ ಇಲ್ಲದೆ ಇರೋದು ಏನೂ ಇಲ್ಲ ಇದರಲ್ಲಿ, ಅದರಲ್ಲಿರೋದನ್ನೇ ತಗೊಂಡು ನಾನು ಪುಸ್ತಕ ಮಾಡಿದ್ದೀನಿ. ಬಹಳ ವಿನಯ. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಮೇಲೆ ಪುಸ್ತಕ ಮಾಡೋದು ಬೇರೆ, ಇವು ನಾವು ಯಾರೋ ಬರೆಯೋದು ಬೇರೆ, ದಿನನಿತ್ಯ ಇರೋರು. ಆ ಪುಸ್ತಕ ಅದರದ್ದೇ ಅದು ಮಹತ್ವ ಇತ್ತು. ಅದರದನ್ನು ಬಹಳ ವಿನಯದಿಂದ ಹೇಳೋರು. ಅವರ ಜೀವನದ ಇನ್ನೊಂದು ಈಡೇರದ ಆಸೆ ಅಂತಂದ್ರೆ ಪಾರ್ವತಮ್ಮ ರಾಜ್ಕುಮಾರ್ ಮೇಲೆ ಇಂಥದೇ ಒಂದು ಪುಸ್ತಕ ಮಾಡಬೇಕು ಅಂತ. ಅದರ ನಂಗೆ ಗೊತ್ತಿರುವಂಗೆ ಅದರ ಅರ್ಧ ಕೆಲಸಗಳಾಗಿತ್ತು. ಒಂದಿಷ್ಟು ಫೋಟೋಗಳನ್ನ ಸಂಗ್ರಹಿಸಿತ್ತು. ಯಾಕೆ ಹೌದು ಆಮೇಲೆ ಮುಂದೆ ಯಾಕೆ ಅದು ಮುಂದುವರಿಲಿಲ್ಲ ಅನ್ನೋದು ಗೊತ್ತಿಲ್ಲ. ಆಮೇಲೆ ಅವ್ರಿಗೆ ಟೆಕ್ನಾಲಜಿ ಮೇಲೆ ಬಹಳ ಆಸಕ್ತಿ ಮತ್ತು ನಾಲೆಡ್ಜು, ಟೆಕ್ನಿಕಲ್ ಇಂಪ್ರೂವ್ಮೆಂಟ್ಸು ಈ ಥರದ್ದನ್ನ ಅವರು ಬಹಳ ಇಷ್ಟಪಡೋರು. ಅವರು ಒಂದ್ಸಲ ಅಪ್ಡೇಟ್ ಆಗ್ತಾ ಇದ್ರು. ನಂಗೊಂದ್ಸಲ ಮಾತಾಡುವಾಗ ಅವ್ರ ಪ್ರೊಡಕ್ಷನ್ ಕವಲುದಾರಿ ಅಂತ ಒಂದು ಸಿನಿಮಾ ಬಂತು. ಟೆಕ್ನಿಕಲಿ ತುಂಬ ಅಪ್ಡೇಟ್ ಆಗಿದೆ ಆ ಸಿನಿಮಾ ಅಂತೇಳಿ ಭಾಳ ಸಂತೋಷ ಪಟ್ಟಿದ್ರು. ನಮ್ಮ ಪ್ರೊಡಕ್ಷನ್ನಲ್ಲಿ ನಾವು ಬಜೆಟ್ ಸ್ವಲ್ಪ ಕಮ್ಮಿ ಇಟ್ಕೊಂಡಿದ್ರು, ಟೆಕ್ನಿಕಲಿ ಅಪ್ಡೇಟ್ ಆಗಿದೆ ಅಂತೇಳಿ. ಆಮೇಲೆ ಯಾರೇ ಬಂದರೂ ಕೂಡ ಸ್ಕ್ರಿಪ್ಟ್ ಮಾಡ್ಕೊಂಬನ್ನಿ ಅಂತ ಹೇಳೋರು. ಸ್ಕ್ರಿಪ್ಟ್ ಮಾಡುವಾಗ ಟೆಕ್ನಿಕಲ್ ಡೀಟೇಲ್ಸ್ ಇರಲಿ ಅದರಲ್ಲಿ ಅಂತ ಹೇಳಿ. ಕತೆ ಅಲ್ಲ, ಸ್ಕ್ರಿಪ್ಟ್ ಅಂದರೆ ಕತೆ ಅಲ್ಲ, ಟೆಕ್ನಿಕಲ್ ಡೀಟೇಲ್ಸ್ ಇರಬೇಕು ಅಂತ ಹೇಳಿ ಅವರು ಅದಕ್ಕೆ ಹೇಳೋರು. ನಾನೊಬ್ಬ ಕಲಾವಿದನಾಗಿ ಕಲಿಯೋದಕ್ಕೆ ಇವತ್ತು ತುಂಬ ಅವಕಾಶಗಳಿದೆ ನಮಗೆ. ಫೇಸ್ಬುಕ್ ಇದೆ, ವಾಟ್ಸಪ್ ಇದೆ, TV, ಇಂಟರ್ನೆಟ್ ಇದೆ. ಆ ಥರದಲ್ಲಿ ಅವರು
ಗಂಧದ ಗುಡಿ ಮಾಡುವಾಗಲೂ ಈ ಥರದ್ದು ಎಲ್ಲೋ ಆಗಿದೆ ಅನ್ನೋದನ್ನು ಗಮನಿಸಿ ಕರ್ನಾಟಕದಲ್ಲಿ ಯಾಕೆ ಮಾಡಬಾರ್ದು. ಗಂಧದ ಗುಡಿಯ ಮೇಲೆ ಅವ್ರಿಗೊಂದು ದೊಡ್ಡ ಆಂಬಿಷನ್ ಇತ್ತು. ಗಂಧದ ಗುಡಿ ಆದಮೇಲೆ ಒಂದು ಸಿನಿಮಾ ಮಾಡಬೇಕು ಅನ್ನೋದೊಂದು ಇತ್ತು ಅವ್ರಿಗೆ. ಅಂದರೆ ಗಂಧದ ಗುಡಿ ಭಾಗ 1 ಭಾಗ 2 ಬಂದಿತ್ತು. ಸೊ ಇನ್ನೊಂದು ಗಂಧದ ಗುಡಿ ಥರದ್ದೇ ಆ ಪ್ರಕೃತಿಯ ಸಬ್ಜೆಕ್ಟ್ ಇಟ್ಕೊಂಡು ಒಂದು ಸಿನಿಮಾ ಮಾಡಬೇಕು ಅನ್ನೋದು ಇತ್ತು ಅವ್ರಿಗೆ. ಗಂಧದ ಗುಡಿ ಬಿಡುಗಡೆನೇ ನೋಡಲಿಲ್ಲ ಅವರು. ಹಾಗಾಗಿ ಅದೊಂದು ಬಹಳ 2 ಬಹಳ ಅಂದರೆ ಬಹುಶಃ ನನಗೆ 3 ಆಸೆಗಳು ನೆರವೇರಿದೆ ಹೋಗಿದ್ದವ್ರದ್ದು. ಒಂದು ಪಾರ್ವತಮ್ಮ ರಾಜ್ಕುಮಾರ್ ಮೇಲೆ ಪುಸ್ತಕ ಮಾಡಬೇಕು ಅನ್ನೋದು ಒಂದು, ಇನ್ನೊಂದು ಅದೇ ಪ್ರಕೃತಿಯ ಸಿನಿಮಾ ಒಂದು ಮಾಡಬೇಕು ಅನ್ನೋದು, ಶಿವರಾಜ್ ಕುಮಾರ್ ಸಿನಿಮಾ ಒಂದು ನಿರ್ದೇಶನ ಮಾಡಬೇಕು ಅಂತ ಬಹಳ ಆಸೆ ಇತ್ತು ಅವ್ರಿಗೆ. ಅದಕ್ಕೊಂದು ಕತೆ ಕೂಡ ಆಗಿತ್ತು. ಈ ಬಹುಶಃ ಈ 3 ಕೂಡ ಅವರ ಈಡೇರದ ಆಸೆಗಳು.